ಗಂಗಿ, ನೀ ಆಸೆ ಪಟ್ಟಂಗ ಆ ಪ್ಯಾಷನ್ ಶೋದಾಗ ಗೆದ್ದು ಬಂದೇ ಬಿಟ್ಟಿ. ಈಗ ನಾನು ಹೆಂಡತಿ ಅಂತ ಅನ್ನಕ ನನಗೆ ಭಾಳ ಹೆಮ್ಮೆ ಅನ್ನಿಸ್ತತ್ಲಿ. ಎಲ್ಲ ನಿಮ್ಮ ಆಶೀರ್ವಾದ ರೀ. ಇಷ್ಟೆಲ್ಲ ಆಗಕ್ಕ ನೀವು ನಿಮ್ಮ ಸಸಿ ಕಾರಣ. ಯವ್ವ ಯಾರು ಕೂಡ ಮಾತಾಡ್ಕತ್ತೀವಿ? ಏನಿಲ್ಲಪ್ಪ ಸಂಗು, ಹಂಗ ದೇವರಿಗೆ ಇದನ್ನ ಹೇಳಕತ್ತಿದ್ನ್ಯಾ. ನಾ ಎಲ್ಲಿದ್ದಾಕಿ ಎಲ್ಲಿ ಬಂದು ನೋಡಿಯಪ್ಪ ಹೆಂಗೆ ಆತಂತ ಅನ್ನಕತ್ತಿದ್ನ್ಯಾ. ನೋಡು ಯವ್ವ, ಮಿಂಚಕತ್ತಾಳ ಗಂಗವ್ವ. ಅಲ್ಲ ರೂಪ, ಆಕಿ ತಲೆ ಮ್ಯಾಂಗೆ ಕಿರೀಟ ಹಾಕ್ಯಾರಲ್ಲ, ಅದೇನು ಬಂಗಾರದ ಏನು ಮಾರ್ಗಿದ? ಯಾಕೆ ಏನ್ ಬಂಗಾರದ ಕೊಡ್ತಾರ? ಮಾರ್ಗಿದದು ಬಂಗಾರ ಕಟ್ಟೆ ಹೊಳಿತೈತಿ. ಈಕಿ ಅಷ್ಟು ದಾಡ್ದು ಬಂಗಾರದ ಕಿರೀಟ ಯಾರು ಇಡ್ತಾರ ಹೇಳ? ದೊಡ್ಡ ಸ್ಥಾನದ್ದು. ನಾವು ಹೋಗಿದ್ರೆ ನಾವು ಗೆದ್ದು ಬರ್ತಿದ್ವಿ. ರುಕ್ಮಾಕ ಮಂದಿರ ನೋಡಿ ಆಚಾರ ಬಡಿಯೋದು ಬಿಡು. ಒಂದೀಟರ ಸಂತೋಷ ಪಡು. ಬೇ ಆಕಿ ತಲೆ ಮ್ಯಾಗ ಹಾಕೊಂಡಿದ್ದದು ಬಂಗಾರ ಕಿರೀಟ. ಗಂಗಾವಕ್ಕ, ನಮ್ಮ ಊರಿಗೆ ಹೆಸರು ತಂದು ಬಿಡವ ನೀನು. ಏನವ ಟಿವಿಯಾಗ ಎಲ್ಲ ನಿಂದು ಇದನ್ನ ಫೋಟೋ ಎಲ್ಲ ಬರಾಕತ್ತತಿ. ಅದ್ರಾಗೆಲ್ಲ ಗೆದ್ದಿದ್ದೆಲ್ಲ ತೋರ್ಸಕತ್ತಾರವ. ನಮ್ಮ ಈ ಊರ ಹೆಸರು ಇಡೀ ಕರ್ನಾಟಕನ ನೋಡಕತ್ತೀವ. ಅಬಾ ಬಾ 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 ಬಾ. ಭಾರಿ ವಾ. ಬೇ ಕೈಯಾಗ ಹಾರ ಹಿಡ್ಕೊಂಬಂದಿ ಹಾಕ ಬೇ. ನಮ್ಮ ಗಂಗಾವಕ್ಕಗ ನಮ್ಮ ಊರಿನ ಹೆಮ್ಮೆ ಆಕಿ. ಹೆಸರು ತಂದಾಳ, ನಮ್ಮ ಊರಿನ ಹೆಸರು ತಂದಾಳ ಆಕಿ. ಗೆದ್ದಾಗ ಎಲ್ಲರೂ ಜೈ ಜೈ ಅನ್ನೋರು. ನಮ್ಮ ಅತ್ತಿ ಪ್ಯಾಷನ್ ಶೋಕ್ ಅಂತ ಹೇಳಿ ಒಂದಿಟ್ಟು ವಾಕಿಂಗ್ ಅದು ಮಾಡಿದ್ರ ಎಲ್ಲಾರು ಆಡ್ಕೊಂಡ್ರಿ. ಗೆದ್ದೆತ್ತಿನ ಬಾಲ ಹಿಡಿಯರ್ ನೀವೆಲ್ಲ. ನಮ್ಮ ಅತ್ತಿ ಬಗ್ಗೆ ಎಲ್ಲಾರು ಎಟ್ ಆಡ್ಕೊಂಡ್ರಿ ಇವ್ರನ್ನ ನೀವು. ತಾಲಾಗ ಒಂದೊಂದು ಮಾತಾಡಿದ್ರಿ. ಈಗ ನಮ್ಮ ಅತ್ತಿ ಸಾಧನೆ ಮಾಡಿದಂತಾವ ನೀವು ಮಾಡ್ರಿನ? ಇಟ್ಟು ವಯಸ್ಸಾದ್ರೂ ನೋಡು ನಮ್ಮ ಅತ್ತಿ ಗೆದ್ದು ಬಂದ್ಲು ಅಂತ ಪ್ಯಾಟಿ ಮುದುಕ್ಯಾರ ನೋಟ್ರು ಸೋಲಿಸಿ ನಮ್ಮ ಅತ್ತಿ ಗೆದ್ದು ಬಂದ್ಲು. ಗೆದ್ದಾಗ ಜೈ ಜೈಕಾರ ಹಾಕಿರಿ. ಸೋತ್ ಬಿದ್ರೆ ನಗತಿರೇನ? ಹನುಮಂತಿ ಸುಮ್ಮ ಬಿಡ್ಬಿ. ನೋಡ್ವಾ, ಸಮಾಜನ ಹಂಗತಿ ಐತಿ. ಗೆದ್ದಾರ್ದು ಬಾಲ ಹಿಡ್ಕೊಂತ ಹೋಗ್ಬಿಡ್ತಾರ ಆಟ. ಯವ್ವ ಹೌದು ಬಿಡು, ನಾವು ತಾಲಾಗೊಂದೊಂದು ಮಾತಾಡಿದ್ವಿ. ಅದೆಲ್ಲ ನಮಗ ಹಿಂಗತಿ ಯಾಕ ನಮ್ಮ ಗಂಗಾವಕ್ಕ ಅಂತ ಗೊತ್ತಿದ್ದಿಲ್ಲವ. ಯಾವ ಗಂಗಾವಕ್ಕ ಅದ್ ನೀನು ಹೊಟ್ಟೆಗೆ ಇಟ್ಕೋಬೇಡವ. ನೋಡ್ವಾ, ಊರಾನ ಮಂದಿ ಏನಾರ ಯಾಕ ಅನ್ನೋಲ್ರಾಗ ನೀ ಅದ್ನ ಯಾವ್ದು ತಲೆಗೆ ಕೆಡಿಸ್ಕೊಲಾರ್ದ ನಿನ್ನ ಗುರಿ ನೀ ತಲುಪಿದಿಲ್ಲವ. ನಮಗ ಭಾಳ ಹೆಮ್ಮೆ ಅನಿಸ್ತೈತಿವ. ಯಾಕ ಏನ್ ಹಾರ ಕೈಯಾಗ ಹಿಡ್ಕೊಳಕ್ ತಂದೇನ? ಏನ್ ಹಾಕಕ್ ತಂದಿವಿ ಗಂಗಾವಕ್ಕಗ? ಯವ್ವ ಗಂಗಾವಕ್ಕ ನಿನ್ ತಲೆಗೆ ಕಿರೀಟ ಪೈ 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 ಹೊಳಿತೈತಲ್ಲ ಯವ್ವ. ಯಾಕ ಒಂದಿಟ ಮುಟ್ಯ? ಮುಟ್ಟುವ ಹುಷಾರ. ಮತ್ತೆ ಅದು ಏನ್ ಕಿನ್ನರ ಆದಿತ್ತು ಅದಕ್ಕೆ. ಎಷ್ಟು ಪುಡಿಯಾರ ಬಂದಿತ್ತು ನೋಡು. ಹಗುರ್ಕ ಮುಟ್ಟಂತ ಆತ. ಸರಿ ರೀ ಯವ್ವ, ನಮ್ಮ ಅತ್ತಿಗೆ ಎಷ್ಟು ಮಂದಿ ಕಣ್ಣು ಬಿದ್ದಿರ್ತಾವ ಏನ? ದೃಷ್ಟಿ ಆರ್ತಿ ತೆಗಿತೀನಿ, ಕೆಂಪಾರ್ತಿನ ಸರಿ. ಆರತಿ ಅತ್ತಿರೆ ನಮ್ಮ ಅತ್ತಿಗೆ, ನಮ್ ಗೆದ್ದತ್ತಿಗೆ. ಆರತಿ ಅತ್ತಿರೆ ನಮ್ಮ ಅತ್ತಿಗೆ. ಹನಿಮಿ ಹಾಡು ಹಾಡಿದ್ ಸಾಕು, ಅಲ್ಲಿಗೆ ಸ್ಟಾಪ್ ಮಾಡ್ಬಿಡು. ನಾ ಹಾಡಾಡಕತ್ನಿ ಅಂದ್ರೆ ಏನಾಕತ್ತನ? ನನ್ನ ಬಾಯಿ ಮುಚ್ಚಿಸಿ ಬಿಡ್ತಾರ. ಯತ್ತಿ ನೀನು ಸ್ಟೇಜಿನ ಮ್ಯಾಗ ನನ್ನ ಹೆಸರು ಹೇಳಿದಿಲ್ಲ, ಬಾ ಖುಷಿ ಆತವ ಯತ್ತಿ. ನನ್ನ ಮ್ಯಾನಿ ಎಷ್ಟು ಪ್ರೇಮ ಇಟ್ಕೊಂಡಿ ಅಂತೇಳಿ ನನಗೆ ಗೊತ್ತಾತವ ಯತ್ತಿ. ನಂಗೆ ಬಾ ಖುಷಿ ಆತ. ನಾನು ಗೆದ್ದಿದ್ದು ಇಷ್ಟೆಲ್ಲ ಸಾಧನೆ ಮಾಡಕ್ ಕಾರಣ ನನ್ನ ಸಸಿ ಅಂದೆಲ್ಲ ಬಾ ಖುಷಿ ಆತವ ಯತ್ತಿ. ಹನಿಮಿ ಅದೆಲ್ಲ ಇಲ್ಲಿ ಮಾತಾಡೋದು ಬೇಕಾ? ನಡಿ, ಅವನು ಒಳಗೆ ಕರ್ಕೊಂಡು ನಡಿ. ಈ ವಿಡಿಯೋ ಬಗ್ಗೆ ಕಮೆಂಟ್ನಾಗ ನಮ್ಗೆ ತಿಳಿಸ್ರಿ. ಹಂಗ ಹೊಸದಾಗಿ ಯಾರು ಚಾನಲ್ ನೋಡಕತ್ತರ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದು ಮಾತ್ರ ಮರಿಬೇಡ್ರಿ. ನಾ ಮತ್ತೆ ನಿಮಗೆ ಇನ್ನೊಂದು ವಿಡಿಯೋದಾಗ ಸಿಗ್ತೀನಿ. ಸರ್ವೇ ಜನ ಸುಖಿನೋ ಭವಂತು ರೀ. ನಮ್ಮ ಆರ್ತಿಗೆ ಈಗ ಮತ್ತೆ ದೊಡ್ಡ ಕುಬ್ಸ ಮಾಡ್ಬೇಕಿತ್ತು. ನಿಮ್ಮವ್ರು ಬಂದು ಈಗ ಒಂದು 3 ತಿಂಗಳ ಹಿಂದೆ ಮಾಡಿ ಹೋದ್ರು. ಏಸಲ್ಲ ಅದು ಕುಬ್ಸ ಮಾಡೋದು? ಅದು ಕಳ್ ಕುಬ್ಸ ರೀ. ಅದು ಈಗ ದೊಡ್ಡ ಕುಬ್ಸ ಮಾಡ್ಬೇಕು. ಅವೆಲ್ಲ ನಮ್ಮ ಮನೆ ಪದ್ಧತಿ ಇಲ್ಲ. ಆಯ್ತು ಮುಗೀತ ಅಷ್ಟೇ. ಏನ ಬರೇ ಕುಬ್ಸ ಗಿಬ್ಸ ಅನ್ಕೊಂಡು ಅವೆಲ್ಲ ಏನಿಲ್ಲ. ಆತ್ ನಡ್ರಿ ಸುಮ್ಮನೆ. ಹೌದಲ್ಲ ಅಲ್ಲಲ್ಲ, ಈಗೆಲ್ಲ ಎಲೆಕ್ಷನ್ ಐತಿ, ಇವೆಲ್ಲ ಮಾಡ್ಕೊಂತ ಕುಂದ್ರಕ್ಕಾಗತ್ತ? ಪ್ರತಿಯೊಂದು ಹೆಣ್ಣಿಗೂ ಕುಬ್ಸ ಮಾಡಿಸ್ಕೋಬೇಕು ಅನ್ನೋ ಒಂದು ಆಸೆ ಇರ್ತೈತೆ ರೀ. ಈ ಅಲ್ಲ ಮನೆ ಪೂರ್ತಿ ಅಷ್ಟ ಮಾಡೋಣ. ನೀವೇನು ಹೊರಗಿನ ಜನ ಅದು ಕರೆಯೋದೇನು ಬೇಡ. ನಮ್ಮ ಮನೆಯವ್ರು ಬಂದು ಒಂದು 5 ಮಂದಿ ಬರ್ತಾರ, ಬಂದು ಕುಬ್ಸ ಮಾಡಿ ಹೋಗ್ತಾರ. ಏನ್ ಹೇಳಕತ್ತಾರ ಇವ್ರು? ದಿನಕ್ಕೊಂದೊಂದು ಸೋ ತಕೊಂಡ್ಬರ್ತಾರ ನೋಡಿ ಇವ್ರು. ಅಣ್ಣ ಆರ್ತಿಗೂ ಆಸೆ ಐತಿ ಕುಬ್ಸ ಮಾಡಿಸ್ಕೋಬೇಕಂತ ಹೇಳಿ. ಏನ್ ಮನೆ ಪೂರ್ತಿ ಅಷ್ಟ ಮಾಡೋನ್ ತಗೋ. ಲೇಸ್ರಿ ಇಪ್ಪತ್ತಿ ನೀ ಹಿಂಗ್ಯಾಕಾದಿಲ್ಲ? ಹೆಣ್ಮಕ್ಳು ಹುಚ್ಚಿ ಹೋಗಬಾರ್ದ. ಪಾಪನ ಎಲ್ಲಿ ಹೊರಗೆ ಹೋಗಂಗಿಲ್ಲ, ಬಿಡಂಗಿಲ್ಲ. ನಾವು ಹೇಳ್ದಂಗೆ ಕೇಳ್ಕೊಂಡಿರ್ತಾರ. ಪಾಪ ಅವ್ರು ಏನು ಕೇಳ್ಯಾರ?
ಮನ್ಯಾಗ ಒಂದು ಕುಬುಸಲ್ಲ ಕುಬುಸ ಮಾಡಿಸಿದ್ರೆ ಏನು ತಪ್ಪಾಗಂಗಿಲ್ಲಲ್ಲ. ಒಂದು ಆಸೆ ಪಟ್ಟಾರ, ಆಸೆ ಪಟ್ಟಿದ್ದನ್ನ ನೆರವೇರಿಸೋದು ನಮ್ಮ ಕರ್ತವ್ಯ ಹೌದಿಲ್ಲನ? ಏನೋ ಏನೋಪ್ಪ, ಏನು ಕುಬುಸನೋ ಏನು ಗಿಬುಸನೋ ಅಲ್ಲನ. ಅಲ್ಲ ವೈನಿ, ಎಂಟ್ರಾಗ ಏನೋ ಮಾಡ್ತಾರಲ್ರಿ, ಈಗ 6ರಾಗ ಮಾಡ್ಬೇಕನ? ಡಾಕ್ಟರ್ ಹೇಳ್ಯಾರ ಆಕಿಗೆ ಬೇಗ ಹೆರಿಗೆ ಆಗುತ್ತೆ ಅಂತೇಳಿ, ಅದಕ್ಕೆ ಸುಮ್ಮ 6ರಾಗ ಕುಬ್ಸ ಮಾಡಿ ಕಳಿಸ್ಬಿಡೋಣ ಅಂತ. ಓ ಹೌದಾ, ನನಗೆ ಅವೆಲ್ಲ ಗೊತ್ತಾಗಂಗಿಲ್ಲ ನೋಡ್ರಿ. ರಿಪೋರ್ಟ್ ತಂದು ತೋರಿಸಿಲ್ಲ ನನಗೆ, ಅಂಥವೆಲ್ಲ ಗೊತ್ತಾಗಿಲ್ಲ. ನಾವು ಭಾಳ ಓದಿಲ್ಲಲ್ಲ. ಏ ಏನು ಬುದ್ಧಿಗೆಡಿದಿಲಿ ಆ ಹೆಂಡ್ರ ಮುಂದೆ ನೀ ಓ ಕಲ್ತಿಲ್ಲ ಅಂತೇಳಿ ಇದು ಮಾಡ್ತಾರಲ್ಲಿ. ಅವ್ರು ಕಲ್ತರು ಆಟ ಬಿಟ್ಟರು ಆಟ, ಮುಸ್ರಿ ತಿಕ್ಕೋದು ಅವ್ರದ್ದು ಹಣೆ ಬರ. ಅವ್ರು ಏಟು ಕಲ್ತ್ರು ಮುಸ್ರಿ ತಿಕ್ಕೋದು ಅವ್ರ ಹಣೆ ಬರ ತಗಂಗಿಲ್ಲ. ಅವ್ರನ್ನ ಏರ್ಸ್ಕೊಂಡು ಮಾತಾಡಕ್ ಹೊಂಟಾನ. ಅಲ್ಲ ಈಗ ಇಲೆಕ್ಷನ್ ಐತಿ, ಇದೆಲ್ಲ ಬೇಕಿತ್ತ? ಹಂಗಲ್ಲ, ಈಗ ಅಂತಲ್ರಿ, ಇನ್ನೂ ಒಂದು 15-20 ದಿನ ಆಗುತ್ತಾ. ಯಾವುದಕ್ಕೂ ನಿಮ್ಗೆ ಹೇಳಿಟ್ರ ಆತಂತೆ ಹೇಳಿದ್ವಿ. ಹೌದಾ? ಆತ ಹಾಳು ಮಾಡ್ಕೊಂಡು ಹೋರತ್ತ. ಅಕ್ಕ, ನಿನಗೂ 3 ತುಂಬಿ 4 ಬೀಳುತ್ತಾ. ಅವಾಗ ನಿಂದು ಇದನ್ನ ಕಳ್ಕುಬ್ಸ ಮಾಡಕ್ಕೆ ಬರ್ತೈತಿ 2 ಒಟ್ಟಿಗೆ ಅಕ್ಕ. ಅದಕ್ಕೆ ಹೇಳಿದ್ದಿ. ಈಗ ರಾಧಾ ಇನ್ನೂ ಬರಲಿಲ್ಲಲ್ಲ. ಇಲ್ಲಿ ಡಾಮ್ರಾಟ ಚಲೋ ಆಕತಿ ಅಂದ್ರೆ ಇನ್ನೂ ಚಲೋನ ಆಗವಲ್ದಲ್ಲ. ಏನು ನೀ ಬೇಕಂತ ಈ ಟಾಪಿಕ್ ತೆಗೆದಿನ ಅಕ್ಕ? ಇವ್ರು ಮತ್ತೆ ಹೊರಗೆ ಹೋಗ್ತಾರ. ಅದಕ್ಕೆ ಏನಾರ ಒಂದು ಪಂಡು ಹೊತ್ತಿ ಮಾತಿಗೆ ಬಿಸಿಬಿಡ್ದವ. ಅಯ್ಯೋ, ನಾವು ಕತ್ತೀನಿ ಇಷ್ಟು ಲಗು ಕುಬ್ಸ ಮಾಡಕೊಂಟ್ಲ ನಮ್ಮ ಅಕ್ಕ ಅಂತೆ. ಆಕೆಲ್ಲ ಮುದೋಡಿ ಬತ್ತೀನಿ ಇಲ್ಲಲ್ಲ, ಆಕಿನೂ ಇರ್ಬೇಕಿತ್ತು ಇವತ್ತು. ಆಕೆ ಹಲ್ ತಿರ್ಸಕತ್ತೈತೆ ಅಂತೇಳಿ ದವಾಖಾನೆ ತೋರಿಸ್ಕೊಳಕ್ ಹೋಗ್ಯಾಳ. ಅಲ್ಲಕ್ಕ ಈಕಿ ಗಂಟ್ಲು ಚುಚ್ಚಿ ಗಂಟ್ಲಗ ಪಾಯಾಗ ಬಡ್ದೆ ಯಾಕ ಮಾತಾಡಕ್ಕೆ ಬಂದಿರಬಾರ್ದು ಈಕಿಗೆ. ಹಂಗತಿ ಯಾಕೆ ಬಡ್ದವ ಅಂತೀನಿ ನೋಣ. ಇಲೆಕ್ಷನ್ ಒಂದು ಹತ್ತಿರ ಬಂತು. ಇದ್ರಾಗ ನಾ ಗೆಲ್ಲೇಬೇಕ್ಲಿ. ಆ ಮುದುಕಿನ ಸೋಲ್ಸಬೇಕು ನಾನು. ಗೆಲ್ಲಬೇಕಂತೇಳಿ ಇನ್ನೂ ಏನೇನು ಮಾಡ್ಬೇಕಂತ ಮಾಡಿ ಬ್ಯಾಂಕಿ ಬಿರಿಗಾಳಿ ಕುಡಿಯೋ ಬಂದತಿ. ಮುಗಿತ್ತು ಮಾವನ ಕತಿ. ಓ ಬಾರ್ವಾರ ಅದಕ್ಕ ನಿನ್ನ ಮನ್ಯಾಗ ಕುಂತು ಆದ್ರ ಆತಿಥ್ಯ ಮಾಡ್ಕೊಳಕ್ ಬಂದಿಲ್ಲ ನಾನು. ಯಾಕೆ ಇಂಥ ಕೆಲಸ ಮಾಡಿದೆ ಅಂತ ಕೇಳಕ್ ಬಂದೀನಿ. ರಾಧಾ ಕುಂತು ಮಾತಾಡ್ಬಾ. ಕುಂತು ಮಾತಾಡುವಂಥದ್ದು ಏನು ಉಳಿದಿಲ್ಲ. ಯಾಕೆ ಹಿಂಗತಿ ಮಾಡಿದ್ದೀನಿ ನೀನು? ನಿನಗೇನು ಅನ್ಯಾಯ ಮಾಡಿದ್ದೆ ನಾನು? ಯಾಕ್ರದ ನಾ ಏನು ಮಾಡೀನಿ ಅಂತದು? ಅದನ್ನ ನಾ ಬಾಯಿ ಬಿಟ್ಟು ಬೇರೆ ಹೇಳ್ಬೇಕನ? ನಾನು ರೊಟ್ಟಿ ಬಿಸ್ನೆಸ್ ಮಾಡಕತ್ತೀನಿ. ಬೇಕಂತ ಒಬ್ಬನ ಕೈಲಿ ಫೋನ್ ಹಚ್ಚಿಸಿ ಆರ್ಡರ್ ಕೊಟ್ಟು ಅದನ್ನ ಫೋನ್ ಸ್ವಿಚ್ ಆಫ್ ಮಾಡಿಸಿದಿ. ಅದನ್ನ ಮಾಡಿಸಿದ್ದೆ ನೀನು ಹೌದಿಲ್ಲ? ಏನು ಹೇಳಕತ್ತೀವಿ ನೀನು? ಅಲ್ಲ, ನೀ ರೊಟ್ಟಿ ಮಿಷಿನ್ ತೊಗೊಂಡಿದ್ದ ನನಗೆ ಗೊತ್ತಿಲ್ಲವಾ? ನಮ್ಮ ತಂಗಿ ಬಿಸ್ನೆಸ್ ಮಾಡಕತ್ತಾಳ ಅಂದ್ರೆ ಹೆಮ್ಮೆವ. ನಾನೇ ಯಾಕಂಗತಿ ಮಾಡಿಸಿಬಿ? ಸುಮ್ಮನೆ ನಿನಗೆ ಯಾರೋ ಸುಳ್ಳು ಹೇಳ್ಯಾರ. ಯಪ್ಪ ತಿರುಪತಿಪ್ಪ, ನಮಗೆ ಯಾರು ಸುಳ್ಳು ಹೇಳಿಲ್ಲ, ಕರೇನ ನಾವು ಸಾಕ್ಷಿ ಸಮೇತನ ಬಂದೀವು. ಅಲ್ಲ, ಎಂತ ಮಾಣಿಗೆಡಿದ್ಯಾ ಇಡೀ ಊರಿಗೆ ಮತ್ತ ದೊಡ್ಡ ಮನುಷ್ಯ ಅನಿಸ್ಕೊಂಡಿ. ಸ್ವಂತ ತಂಗಿಗೆ ಹಿಂಗತಿ ಮಾಡೋದಾ? ಎಂತ ಮಾಣಿಗೆಡಿದ್ಯಾ ಮನುಷ್ಯ ನೀನು? ನೀ ಯಾರ ಮನೆಗೆ ಬಂದಿ ಅನ್ನೋದು ನೆನಪಿಟ್ಕೋಬೇ. ಹೆಣ್ಮಗಳನ್ನ ಸುಮ್ಬಿಟ್ಟೇನಿ. ಏನಂತ ಮಾತಾಡಕತ್ತೀನಿ ನೀನು? ಅವ್ರು ಅಂದಿದ್ರಾಗ ಏನು ತಪ್ಪೈತಿ? ನೀ ಮಾಡೋದು ಅಂತ ಕಚಡ ಕೆಲಸನ. ನಿನಗೇನು ಅನ್ಯಾಯ ಮಾಡಿದ್ದೆ? ನಿಮ್ಗೇನು ಕೊಡ್ರಿ ಅಂತೇಳಿ ನಿಮ್ಮ ಮನೆ ಬಾಕ್ಲೆ ಬಂದು ಕುಂತಿದ್ನ. ನನ್ನ ಪಾಡಿಗೆ ನಾ ಏನೋ ಒಂದು ಮಾಡ್ಕೊಂಡು ಜೀವನ ಮಾಡಕತ್ತೀನಿ. ಇಲ್ಲ ಇನ್ನಂತವ್ ನಮ್ಮನ್ನ ಅಂತ ಹೇಳ್ಕೊಳಕ ನಾಚಿ ಬರ್ತತಿ. ಏನ್ರದವಾ? ಏನೋ ತಂಗಿ ಅಂತ ಹೇಳ್ಕೊತ ನಾ ಸುಮ್ಮನೆ ಬಿಟ್ಟಿದ್ದೆ. ಏನು ಬಾಯಿ ಬಂದಂಗ ಮಾತಾಡ್ತೀಯಲ್ಲ? ಅಲ್ಲ, ನಾ ಮಾಡ್ತೀನಿ ಅನ್ನೋದಕ್ಕೆ ಏನು ಆಧಾರ ಐತಿ ನಿನಗೆ? ಪಂಚಾಯತಿ ಕುಡ್ಸಿನಿ, ಈಗ ಬಾ ನಾನು ಕೂಡ ಅಲ್ಲೇ ತೋರಿಸ್ತೀನಿ ಆಧಾರ ಏನಂತೆ, ನೀ ಏನೇನು ಮಾಡಿ ಯಾರ ಕೈಲೇ ಮಾಡಿಸಿ ಅನ್ನೋದು ತೋರಿಸ್ತೀನಿ ಅಂತ. ನಾ ಬರಂಗಿಲ್ಲ. ನಾ ಏನೋ ತಪ್ಪು ಮಾಡೇ ಇಲ್ಲ. ನಾ ಯಾಕೆ ಬರ್ಬೇಕ? ಮುಕ್ಕಳಾಗ ಪಟಾಕಿ ಸಿಟ್ಟಂಗಾಗೈತೆ ಮಾವು. ಇದೆಲ್ಲ ಬೇಕಾಗಿತ್ತ ನಮ್ಮ ಅಣ್ಣಗೆ? ಸ್ವಂತ ತಂಗಿಗೆ ಅನ್ಯಾಯ ಮಾಡಿದ್ರೆ ಮತ್ತೆ ಇನ್ನೇನಾಗುತ್ತೆ? ಪಾಪಕ್ಕಿದು ಹೊಟ್ಟು ಉರ್ದತ್ತೆ. ಅದಕ್ಕೆ ಮಾತಾಡ್ತಾಳ ಮರಾದ. ಮರ್ಯಾದೆ ತಕ್ಕೂ ಅಲ್ಲ ಪಂಚಾಯತಿಗೆ ಹೋಗಿ. ನಾ ಏನೋ ತಪ್ಪು ಮಾಡೇ ಇಲ್ಲ. ನಾ ಎಲ್ಲಿ ಬರಂಗಿಲ್ಲ. ಆಯ್ತು, ನೀ ತಪ್ಪು ಮಾಡಿಲ್ಲ ಅಂತ ಅಲ್ಲೇ ಪಂಚಾಯತಿಗೆ ಹೇಳ್ಬಾ. ನೋಡ ತಿರುಪತಿ, ಇದು ಏನು ಅನ್ನೋದು ಪಂಚಾಯತಿಗ ತೀರ್ಮಾನ ಆಗಬೇಕು. ಬಾ ಈಗ. ರಾಧಾ ಇಲ್ಲಿ ಆಟ ಜಾಡಿಸ್ತಾಳ ಅಂತ ಮಾಡಿದ್ದೆ. ಊರು ಮಂದಿಯಾಗ ನಮ್ಮ ಮರ್ಯಾದೆ ತೆಗಕತ್ತಾಳ ಅವ್ರ. ಅನ್ನೊಂದು ಬರೋಬ್ಬರಿ ಆಯ್ತು ನೋಡಿ ಈಗ.